ಅಮೆರಿಕ ಕೆನಡಾ ವಿಲೀನದ ಕುರಿತು ಪದೇ ಪದೇ ಮಾತನಾಡುತ್ತಾ ಇರುವಂತಹ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೆನಡಾದ ಉಸ್ತುವಾರಿ ಪ್ರಧಾನಿ ಜಸ್ಟಿನ್ ಟ್ರೂಡೋ ಎರಡನೆಯ ಬಾರಿಗೆ ಖಡಕ್ ಜವಾಬನ್ನು ನೀಡಿದ್ದಾರೆ. ಅಲ್ಲದೆ ಟ್ರಂಪ್ ಅವರ ಸುಂಕ ಹೆಚ್ಚಳ ಬೆದರಿಕೆಗೆ ಪ್ರತಿಕ್ರಿಯೆ ನೀಡಿರುವಂತಹ ಟ್ರೂಡೋ ಇದರಿಂದ ಅಮೆರಿಕನ್ ನಾಗರಿಕರೇ ತೊಂದರೆಗೆ ಒಳಗಾಗಲಿದ್ದಾರೆ ಅಂತ ಎಚ್ಚರಿಸಿದ್ದಾರೆ. ಟ್ರೂಡೋ ಹೇಳಿಕೆಯ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರವನ್ನು ಸ್ವೀಕರಿಸಿದ ಬಳಿಕ ಟ್ರಂಪ್ ಈ ಕುರಿತು ಏನು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂಬುದರ ಕುರಿತು ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಬಾಣಂತಿಯರು, ರೈತರು, ನೌಕರರು, ಗುತ್ತಿಗೆದಾರರು ಸಾವಿನ ಮನೆ ಸೇರ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಡಿನ್ನರ್ ಪಾರ್ಟಿ ಮಾಡ್ತಾ ಇದೆ, ಕರುಣೆ ಇಲ್ಲದೆ ವರ್ತಿಸ್ತಾ ಇದೆ ಅಂತ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳುವ ಚಿಂತೆ ಆದರೆ ಡಿಸಿಎಂಗೆ ಸಿಎಂ ಕುರ್ಚಿ ಮೇಲೆ ಕಣ್ಣು. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗದೆ ಕೇವಲ ಬೆಲೆ ಏರಿಕೆ ಮಾಡ್ತಾ ಇರುವುದೇ ಸಾಧನೆ ಎಂದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವಾರು ಬೆಳವಣಿಗೆಗಳ ನಡುವೆಯೇ ಗುರುವಾರ ದಿಢೀರ್ ತಮಿಳುನಾಡಿನ ಕುಂಭಕೋಣಂ ಹಾಗೂ ಕಾಂಚೀಪುರಂ ದೇವಸ್ಥಾನಗಳಿಗೆ ಭೇಟಿ ನೀಡಿ ಹೋಮ ಮಾಡಿಸಿದ್ದರು. ಹೋಮ ಮಾಡಿಸಿದ್ದು ಯಾಕೆ ಎಂದು ಡಿಸಿಎಂ ಇಂದು ಪ್ರತಿಕ್ರಿಯೆಯನ್ನು ನೀಡಿದ್ದು, ಇದೇ ವೇಳೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟೀಕೆಗೂ ತಿರುಗೇಟನ್ನು ನೀಡಿದ್ದಾರೆ. ಶತ್ರುಗಳಿಂದ ರಕ್ಷಣೆಗಾಗಿಯೇ ಹೋಮ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಸಿಎಂ ಕಚೇರಿಯಲ್ಲಿ ಶರಣಾಗತರಾದಂತಹ ನಕ್ಸಲ್ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಾಡಿನಲ್ಲಿ ಎಲ್ಲಿ ಎಸೆದಿದ್ದಾರೆ ಎಂಬುದನ್ನು ತಿಳಿದಿಲ್ಲ ಎನ್ನುವ ಮೂಲಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಚ್ಚರಿ ಹೇಳಿಕೆಯನ್ನು ನೀಡಿದ್ದಾರೆ. ನಕ್ಸಲರು ಈಗಾಗಲೇ ಮುಖ್ಯವಾಹಿನಿಗೆ ಬಂದಿದ್ದು ಬೇಡಿಕೆಗಳನ್ನ ಸಲ್ಲಿಸಿದ್ದಾರೆ. ಒಬ್ಬ ನಕ್ಸಲ್ ತಪ್ಪಿಸಿಕೊಂಡಿದ್ದು ಚಿಕ್ಕಮಗಳೂರು ಭಾಗದಲ್ಲಿ ಇರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದ್ದು ಹುಡುಕಿಸಿಕೊಳ್ಳಲಾಗುತ್ತದೆ ಎಂದಿದ್ದಾರೆ.